ಪಾಶಛೇದನೇನ ಸದಾಶಿವತ್ವಂ ಅಂತ ಕಶ್ಯಪ ಸೂತ್ರದಲ್ಲಿದೆ. ನಾವು ಹೋದ ವಾರ ಸ್ವಲ್ಪ ರೀಕ್ಯಾಪ್ ಮಾಡ್ಕೊಳ್ಳೋಣ. ಸೊ ಕಂಟಿನ್ಯೂಟಿ ಸಿಗುತ್ತೆ. ಅಂದರೆ ಹೇಗೆ ಅಂದರೆ ಗುರುಜಿಗೆ ನಾವೆಲ್ಲರೂ ಗುರುಜಿ ಜೊತೆ ಎಷ್ಟೋ ದಿನ ಒಟ್ಟಿಗೆ ಇದ್ದು ಸ್ಟೇ ಮಾಡಿ ಎಲ್ಲ ಮಾಡಿದ್ದೀವಿ. ಸೊ ವಿ ನೋ ಹೌ ಗುರುಜೀಸ್ ಸತ್ಸಂಗ್ಸ್ ಆರ್. ದೇ ಆರ್ ನೆವರ್ ಪ್ರೋಗ್ರಾಮ್ಡ್ ಇನ್ ಲೈಕ್ ಅ ಸ್ಟ್ರಕ್ಚರ್ಡ್, ಅಂದರೆ ಸಿಲೆಬಸ್ ಥರ ಇರಲ್ಲ. ಪ್ರೇರಣಾ ಶಕ್ತಿಯಿಂದ ಬರುವಂತಹ ಸತ್ಸಂಗಗಳು. ಹೋದ ವಾರ ನಮಗೆ ಮಾಯಾ ಬಗ್ಗೆ ಹೇಳಿದ್ರು, ಹೇಗೆ ನಾವು ಮಾಯಾರಹಿತ ಆಗಬೇಕು, ಆವಾಗ ಸಿದ್ಧತ್ವ ನಮಗೆ ಪ್ರಾಪ್ತಿ ಆಗುತ್ತೆ ಅಂತ. ಅದಕ್ಕೆ ಕಂಟಿನ್ಯೂಷನ್, ಹೌ ಟು ಆ್ಯಕ್ಚುಲಿ ಗೆಟ್ ರಿಡ್ ಆಫ್ ಮಾಯಾ, ವಾಟ್ ಆರ್ ದ ಡಿಫ್ರೆಂಟ್ ಶೇಡ್ಸ್ ಆಫ್ ಮಾಯಾ ಅನ್ನೋದು ಇವತ್ತು ನಮಗೆ ಈ ಪಾಶ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವಿ ನಮ್ಮನ್ನು ಎಷ್ಟು ಚೆನ್ನಾಗಿ ಗುರು ಮುಖೇನ ಗೈಡ್ ಮಾಡ್ತಾಳೆ ಅಂದರೆ, ಒಂದೊಂದು ವಾರಕ್ಕೂ ಈಗ ಬೆಳಗ್ಗೆ ನಾವು ನೋಡಿದ್ವಿ, ವೈಲ್ ಗುರುಜಿ ವಾಸ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್, ಗುರುಜಿ ಸೆಟ್ ತೆಗಿ ನೆಕ್ಸ್ಟ್ ಸೂತ್ರ ಏನು ನೋಡು ಅಂತ. ಸೊ ಇಟ್ ವಾಸ್ ಲೈಕ್ ಅ ಪ್ರಾಂಪ್ಟ್, ಇನ್ನರ್ ಪ್ರಾಂಪ್ಟ್. ಸೊ ಡಿಪೆಂಡಿಂಗ್ ಆನ್ ಆಲ್ ಅವರ್ ಸ್ಟೇಟ್ಸ್ ಆಫ್ ಎವಲ್ಯೂಷನ್, ಗುರುಜಿ ಗೆಟ್ಸ್ ದಟ್ ಪ್ರಾಂಪ್ಟ್. ಡಿಪೆಂಡಿಂಗ್ ಆನ್ ಅವರ್ ಸಾಧನ, ಗುರುಜಿ ಗೆಟ್ಸ್ ದ ಪ್ರಾಂಪ್ಟ್ ಆ್ಯಂಡ್ ಇಂಟ್ಯೂಷನ್ ಆ್ಯಸ್ ಟು ವಾಟ್ ಶುಡ್ ಬಿ ದ ನೆಕ್ಸ್ಟ್ ಗೈಡಿಂಗ್ ಸ್ಟೆಪ್ ಫಾರ್ ದ ಡಿಸೈಪಲ್ಸ್, ವಿಚ್ ಇಸ್ ವೈ ಗುರುಜಿ ಕೀಪ್ಸ್ ಮಾನಿಟರಿಂಗ್ ಅವರ್ ಸಾಧನ ಆಲ್ ದ ಟೈಮ್ ಆ್ಯಂಡ್ ಅವರ್ ಸ್ಟೇಟ್ ಆಫ್ ಮೈಂಡ್. How are we? Are we dwelling in the past, or are we in the present, or are we too much worrying about the future? ಈ ವಿಚಾರಗಳನ್ನ ಗುರುಜಿ ನೋಡ್ತಾ ಇರ್ತಾರೆ ಯಾವಾಗಲೂ. ನೋಡಿಕೊಂಡು ಅಕಾರ್ಡಿಂಗ್ಲಿ ಗುರುಜಿ ಇಸ್ ಗೈಡಿಂಗ್ ಅಸ್. ಸೊ ಇಲ್ಲಿ ಪಾಶ ಛೇದನೇನ ಸದಾಶಿವತ್ವಂ. ಗುರುಜಿ ಅಂದರು ಸದಾಶಿವತ್ವಮ್ಗೆ ಆಮೇಲೆ ಬರ್ತೀನಿ ನಾನು, ಅಲ್ಲಿ ತನಕ ಹೋಗಬೇಡಿ, ಫಸ್ಟು ಇಲ್ಲೆರಡಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಅಂತ. ಈಗ ಪಾಶ ಅನ್ನೋದಕ್ಕೆ ಗುರುಜಿ ಇದನ್ನು ನಂಗೊಂದು ಕ್ಲೂ ಕೊಟ್ರಲ್ಲ, ನೀ ಮಾತಾಡಬೇಕು ಅಂದಾಗ. ಸೊ ಬುಕ್ ತೆಗೆದು ನೋಡಿದೆ, ಏನು ಹೇಳಿದ್ದಾರೆ ಗುರುಜಿ, ಪಾಶ ಅಂದರೆ ಏನು ಅಂತ. ಅದರಲ್ಲಿ ಅರಿಷಡ್ ವೈರಿಗಳು ಪಾಶ ಅಂತ ಹೇಳಿದ್ದಾರೆ. ಅಷ್ಟೇ ನಾನು ಓದಿದ್ದು, ಒಂದೇ ಸೆಂಟೆನ್ಸ್ ಓದಿದ್ದು. ಅದನ್ನು ಗುರುಜಿ ಬ್ಯೂಟಿಫುಲ್ಲಾಗಿ ಡಿಸ್ಕ್ರೈಬ್ ಮಾಡಿದ್ರು. ಫಸ್ಟ್ ಏನು ಹೇಳಿದ್ರು, ಡಿಸೈರ್ಸ್ ಆಗತ್ತೆ ಪಾಶ ಅಂತ ಹೇಳಿದ್ರು. ಮತ್ತು ಪಾಸ್ಟಲ್ಲಿ ತುಂಬ ವಿಪರೀತವಾಗಿ ಯೋಚನೆ ಮಾಡೋದು, ನಂಗೆ ಹಿಂಗಿತ್ತು, ಹಂಗಿಲ್ಲ, ಇವ್ನು ಹಿಂಗೆ ಹಂಗೆ ಮಾಡ್ದ, ಏನೇ ನಾವು ನೋಡಿದ್ರೂ ಎಲ್ಲ ಬಂದು ಅರಿಷಡ್ ವೈರಿ ಬ್ರ್ಯಾಕೆಟಲ್ಲೇ ಸೇರುತ್ತೆ. ಯಾವುದಾದ್ರೂ ಒಂದು ಶೇಡ್ ಇದ್ದೇ ಇರುತ್ತೆ. ಈಗ ನಾವು ಮನುಷ್ಯ ಹುಟ್ಟಾದ್ಮೇಲೆ ಏನಾದರೂ ಒಂದು ಉದ್ದೇಶ ಇಟ್ಕೊಂಡೆ ನಾವು ಹುಟ್ತೀವಿ. ಎಲ್ಲರಿಗೂ ಏನಾದರೂ ಒಂದಿರುತ್ತೆ. ಈಗ ಆಲ್ ಆಫ್ ಅಸ್ ಹ್ಯಾವ್ ಸಮ್ ಗೋಲ್ ಆರ್ ದಿ ಅದರ್, ಏನೇ ಇರ್ಬೋದು. ಒಂದು ಏಜ್ ಆದಮೇಲೆ ವಿಲ್ ಸಿ ಫೈನಲಿ ಇಟ್ ಈಸ್ ಪೀಸ್ ಆಫ್ ಮೈಂಡ್ ಈಸ್ ಮೈ ಓನ್ಲಿ ಗೋಲ್, ಐ ವಾಂಟ್ ಬಿ ಇನ್ ಪೀಸ್ ಎವ್ರಿ ಡೇ ಅಂತ. ಸೊ ಈ ಥರ ನಾವು ಯಾಕೆ ಪೀಸ್ ಆಫ್ ಮೈಂಡ್ಗೆ ಯರ್ನ್ ಮಾಡ್ತೀವಿ ಅಂದರೆ, ಬಿಕಾಸ್ one of our goals is not achieved, we are disturbed and we feel like come back to peace at least. Goal illidru peace ಇರಬೇಕು ಅಂತ. ಬಟ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಥ್ರೂ ಪೀಸ್ ಓನ್ಲಿ ವಿ ಕ್ಯಾನ್ ಅಚೀವ್ ದ ಗೋಲ್. ಸೊ ಇದಕ್ಕೆ ಗುರುಜಿಗೆ ನಾನು ಅದೇ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ನೀವು ಹೇಳಿದ ಪಾಯಿಂಟ್ಗೆ ಹೋಗ್ತೀನಿ ಗುರುಜಿ. ಐ ವಿಲ್ ಜಸ್ಟ್ ಟೇಕ್ ರೆಫರೆನ್ಸ್. 4 ಕಾರ್ನರ್ ಸ್ಟೋನ್ ಅಂತ ಹೇಳ್ತೀವಿ. ಮೇನ್ ಯಾರಿಗಾದರೂ ಆಲ್ ಆಫ್ ಅಸ್ ವಿಲ್ ಫಾಲ್ ಇನ್ ಟು ಎನಿ ಒನ್ ಆಫ್ ದ ಬ್ರ್ಯಾಕೆಟ್ಸ್. ಒನ್ ಆಫ್ ಅಸ್ ಮೇ ಫೀಲ್ ಧರ್ಮ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮೀ. ಧರ್ಮ ಅಂದ್ರೇನು, ವ್ಯಾಲ್ಯೂಸು, ಎಥಿಕ್ಸು, ಪ್ರಿನ್ಸಿಪಲ್ಸು, ಆ ಥರ ಇರುತ್ತೆ. ಅರ್ಥ ಅಂದರೆ ಪವರ್ ಇರ್ಬೋದು, ವೆಲ್ತ್ ಇರ್ಬೋದು, ನೇಮ್ ಇರ್ಬೋದು, ಫೇಮ್ ಇರ್ಬೋದು, ಥಿಂಗ್ಸ್ ವಿಚ್ ಆರ್ ಕನೆಕ್ಟೆಡ್ ಟು ದಟ್ ಈಸ್ ಅರ್ಥ. ಕಾಮ ಅಂದರೆ ಡಿಸೈರ್. ಈಗ ಡಿಸೈರ್ ಅಂದರೆ ಕ್ರೂಡಾಗಿ ನಾನು ಹೇಳ್ತಾ ಇದ್ದೀನಿ. ವಿ ಮೇ ಆಸ್ಪೈರ್ ಫಾರ್ ಪ್ಲೆಜರ್ಸ್, ವಿ ಮೇ ಆಸ್ಪೈರ್ ಫಾರ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್, ಅಗೇನ್ ಅರ್ಥಕ್ಕೆ ಹೋಗುತ್ತದು. ಬಟ್ ಕಾಮ ಅನ್ನೋದು ಯಾವ ಥರ ಬೇಕಾದರೂ ತೊಗೋಬೋದು. ಮೋಕ್ಷ ಅನ್ನೋದು ಲಿಬರೇಷನ್, ಈ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಬೇಡ ಅನ್ನೋದು. ದಿಸ್ ಇಸ್ ಅ ವೆರಿ ಬ್ರಾಡ್ ಜೆನ್ರಿಕ್ ಡೆಫಿನೇಷನ್ ನಾನು ಹೇಳ್ತಾ ಇರೋದು, ನಾಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್. ಬಟ್ ಏನಾಗುತ್ತೆ ಅಂದರೆ, ಗುರುಜಿ ಹೇಳ್ದಂಗೆ ನಾವು ಯಾವಾಗ ಈ 4 ಅಚೀವ್ ಮಾಡೋಕ್ಕೆ ಹೋಗೋವಾಗ ಯಾಕೆ ಪಾಶಕ್ಕೆ ಸಿಕ್ಕಾಕೋತಾ ಇದ್ದೀವಿ? ಒಬ್ರಿಗೆ ಅರ್ಥ ಜಾಸ್ತಿ ಇಂಪಾರ್ಟೆಂಟ್ ಇರ್ಬೋದು, ಫಸ್ಟ್ ಪ್ರಯಾರಿಟಿ ವೈಸ್ ಬೇರೆ ಬೇರೆ ಇರುತ್ತೆ. ಬಟ್ ಇದು ಈ 4 ಇರಬೇಕಾದ್ರೆ ವೈ ಈಸ್ ಇಟ್ ದಟ್ ವಿ ಆರ್ ಗೆಟಿಂಗ್ ಇನ್ ಟು ಪಾಶ? ದಟ್ ಈಸ್ ಸಮಥಿಂಗ್ ವಿ ಹ್ಯಾವ್ ಟು ಥಿಂಕ್. ವೈ ಈಸ್ ದ ಪ್ರಾಣ ನಾಟ್ ಫ್ಲೋಯಿಂಗ್ ಇನ್ ಸುಷುಮ್ನ ನಾಡಿ ಪ್ರಾಪರ್ಲಿ? Why are we bogged by our past? What is it that happened in the past which is not allowing the prana to function in its full capacity out of the 21,600 times ಅನ್ನೋದನ್ನು ನೋಡಬೇಕು. ಅದಕ್ಕೂ ಗುರುಜಿನೇ ಹೇಳಿದ್ರು, ಡಿಸೈರ್ ಇರುತ್ತೆ. ಮತ್ತು ಕಶ್ಯಪ ಸೂತ್ರದಲ್ಲಿ ಹೇಳಿದ್ದಾರೆ ಅರಿಷಡ್ ವೈರಿಗಳಿರುತ್ತೆ. ಜೊತೆಗೆ 2 ಸೇರಿಸಿದ್ರು ಗುರುಜಿ, ರಾಗದ್ವೇಷಗಳನ್ನು ಸೇರಿಸಿದ್ದಾರೆ. ಸೊ ಷಡ್ಡಲ್ಲ, ಅದು ಅಷ್ಟವೈರಿಗಳು ಅಂತ ಹೇಳ್ಬೋದು. ಈ ರಾಗದ್ವೇಷ ಅಂದರೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ವಿ ಹ್ಯಾವ್ ಎಕ್ಸ್ಟ್ರೀಮ್ ಲೈಕಿಂಗ್ ಫಾರ್ ಸಮಥಿಂಗ್ ಆ್ಯಂಡ್ ವಿ ರಿಯಲಿ ಡಿಸ್ಲೈಕ್ ಸಮಥಿಂಗ್. ದ್ಯಾಟ್ ಆಲ್ಸೋ ಕ್ಯಾನ್ ಕ್ರಿಯೇಟ್ ಅ ಪಾಶಾ ಫಾರ್ ಅಸ್.
ಅದು ಯಾಕೆ ಈ ಥರ ನಮಗೆ ಈ 4 ವಿಚಾರದಲ್ಲೂ ಅಚೀವ್ ಮಾಡೋಕ್ಕೂ ಪಾಶದಲ್ಲಿ ಸಿಕ್ಕಾಕೋತಾ ಇದ್ದೀವಿ ಅಂತಂದರೆ, ವಿ ಫೀಲ್ ವಿ ವಾಂಟ್ ಟು ಅಚೀವ್ ಎನಿ ಆರ್ ಆಲ್ ಆಫ್ ದಿಸ್ ಎಟ್ ಎನಿ ಕಾಸ್ಟ್. ಒಂದು, ಈ ಪಾಶ ಅನ್ನೋದು ಎಷ್ಟು ಶೇಡ್ಗಳು ಬರುತ್ತೆ ಅಂದರೆ ನಮಗೆ ಗೊತ್ತಾಗಲ್ಲ. ಅದೇ ಮಾಯಾ ಅಂತ ಹೇಳೋದು. ಒಂದು 8 ವೈಸಸ್ ಅಂತ ಬರಿತೀನಿ ಅರಿಷಡ್ ಬೈರಿಗೆ. ಇನ್ನೊಂದು ಎಟ್ ಎನಿ ಕಾಸ್ಟ್. ಇನ್ನೊಂದು ಬೈ ಹುಕ್ ಆರ್ ಕ್ರುಕ್ ಅಂತ. ಈ ಆ್ಯಟಿಟ್ಯೂಡ್ ಎಲ್ಲ ಇದ್ದರೆ ಏನಾಗುತ್ತೆ, ಅದು ನಮ್ಮ ಬಂಧನಕ್ಕೆ ಸಿಕ್ಕಾಕ್ಸತ್ತೆ. ಐ ವಾಂಟ್ ಟು ಬಿ ಸಮಥಿಂಗ್ ಎಟ್ ಎನಿ ಕಾಸ್ಟ್. ಬೈ ಹುಕ್ ಆರ್ ಕ್ರುಕ್ ಐ ವಾಂಟ್ ಟು ಅಚೀವ್ ದಿಸ್. ದಟ್ ಡಸಂಟ್ ವರ್ಕ್ ಲೈಕ್ ದಟ್. ಅದು ಏನಾಗುತ್ತೆ ಅಂದರೆ ಧಾರ್ಮಿಕ ಪ್ಯಾರಾಮೀಟರ್ ಒಳಗಡೆ ಬರೋದೇ ಇಲ್ಲ ಅದು. ಆವಾಗ ಅದು ಬಂಧನ ಆಗ್ತಾ ಹೋಗುತ್ತೆ, ಫ್ರಸ್ಟ್ರೇಷನ್ ಡೆವಲಪ್ ಆಗುತ್ತೆ, ನಂಗೆ ಅಚೀವ್ ಆಗಿಲ್ಲ. ಅದಕ್ಕೆ ಗುರುಜಿ ಏನು ಹೇಳಿದ್ರು, ಎಷ್ಟು ಚೆನ್ನಾಗಿ ಹೇಳಿದ್ರು, 12 ಗಂಟೆ ತನಕ ಇವತ್ತು ಏನೇನಾಯಿತೋ ಅದೆಲ್ಲ ಪಾಸ್ಟ್ ಅಂತ ತೆಗೆದುಹಾಕಿ 12 o'clock ಆದಮೇಲೆ ಪ್ರೆಸೆಂಟಿಗೆ ತೊಗೊಳ್ಳಿ ಅಂತ ಹೇಳಿದ್ರು. ಯಾಕೆ ಆ ಥರ ಹೇಳಿದ್ರು? ಬಿಕಾಸ್ ಗುರುಜಿ ಲಿವ್ಸ್ ಲೈಕ್ ದಟ್. ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ಗುರುಜಿ ವಿಲ್ ಗಿವ್ ಮಿ ಸಮ್ ಇನ್ಸ್ಟ್ರಕ್ಷನ್ ಟುಡೇ. Tomorrow, keeping that instruction in mind, I will do all my work, whatever Guruji has instructed me. Tomorrow the instruction will be totally different in the same matter, in the same context. And Guruji will say, why did you do that? So I will say, because you instructed me like this yesterday. Guruji will say, that was yesterday and this is today. And we can't place that fact that today is now, today is this moment ಅನ್ನೋದು ನಮಗಾಗಲ್ಲ. ಯಾಕೆಂದರೆ ಬೇಸ್ಡ್ ಆನ್ ಅವರ್ ಪಾಸ್ಟ್ ಇನ್ಸ್ಟ್ರಕ್ಷನ್ಸ್ ಓನ್ಲಿ ವಿ ಆಪರೇಟ್. ನೆನ್ನೆ ಹೆಂಗೆ ಹೇಳಿದ್ರು, ಇವತ್ತು ಹಿಂಗೆ ಹೇಳ್ತಾ ಇದ್ದಾರೆ, ಒಂದೊಂದು ದಿನ ಒಂದೊಂದು ಹೇಳ್ತಾರೆ ಅಂತ ಅನ್ಎವಾಲ್ವ್ಡ್ ಮೈಂಡ್ಗೆ ಅನ್ಸುತ್ತೆ. ಬಟ್ ದ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್ ಇಟ್ಸ್ ನಾಟ್ ಲೈಕ್ ದಟ್. ಎಟ್ ದಿಸ್ ಮೂಮೆಂಟ್ ವಾಟ್ ಈಸ್ ನೆಸೆಸರಿ ಶುಡ್ ಕಮ್ ಟು ಯು ಥ್ರೂ ಇಂಟ್ಯೂಷನ್. ಫಾರ್ ಎಕ್ಸಾಂಪಲ್, ಧರ್ಮ ಬಗ್ಗೆ ನಾವು ನೋಡಿದಾಗ ಮೋಸ್ಟ್ ಆಫ್ ಅಸ್ ಥಿಂಕ್ ಧರ್ಮ ಇಸ್ ಸಮಥಿಂಗ್ ವಿಚ್ ಇಸ್ ಪ್ರಿಸ್ಕ್ರೈಬ್ಡ್ ಇನ್ ದ ಸ್ಕ್ರಿಪ್ಚರ್ಸ್ ಆರ್ ಋಷಿ ಮುನಿಗಳು ಹೇಳಿದ್ದಾರೆ ಇದೇ ಧರ್ಮ ಅಂದರೆ ಇದೇ ಧರ್ಮ ಅಂತ. ಆ್ಯಕ್ಚುಲಿ ವೇದಿಕ್ ಸಿಸ್ಟಮಲ್ಲಿ ಕ್ಲಿಯರಾಗಿ ಏನು ಹೇಳ್ತಾರೆ ಅಂದರೆ, ನಮಗೇನು ಇಂಟ್ಯೂಷನಾಗಿ ಬರುತ್ತೋ ಅದು ಧರ್ಮ. ಯಾಕೆಂದರೆ ಇಂಟ್ಯೂಷನ್ನಿಂದ ಬರೋದು ಬೇರೆ, ಸಬ್ಕಾನ್ಷಿಯಸ್ಸಿಂದ ಬರೋದು ಬೇರೆ. ಅದಕ್ಕೆ ಗುರುಜಿ ಏನು ಹೇಳಿದ್ರು, ಸಬ್ಕಾನ್ಷಿಯಸ್ ಮೈಂಡೇ ನಮ್ಮನ್ನು ರೂಲ್ ಮಾಡ್ತಾ ಇದೆ. ನಾವು ಟುಡೇ ಇಫ್ ವಿ ಆರ್ ಪ್ಲ್ಯಾನಿಂಗ್ ಅವರ್ ಫ್ಯೂಚರ್ ಫಾರ್ ಇದರ್ ಧರ್ಮ ಅವ್ರ ಅರ್ಥ ಅವ್ರ ಕಾಮ ಅವ್ರ ಮೋಕ್ಷ, ಅವರ್ ಪ್ಲ್ಯಾನಿಂಗ್ ಈಸ್ ಆ್ಯಕ್ಚುಲಿ ದ ಫೌಂಡೇಶನ್ ಇಟ್ ಸೆಲ್ಫ್ ಈಸ್ ರಾಂಗ್. ಅವರ್ ಫೌಂಡೇಶನ್ ಈಸ್ ಸಬ್ಕಾನ್ಷಿಯಸ್ ಮೈಂಡ್. Guruji told your future, your planning is also based on your subconscious, which is not okay. That is why Guruji is giving us mantra sadhana, Guruji is giving us manana, Guruji is giving us meditation as an option, Guruji is giving us kriya, Kundalini kriya for example. Each of the chakras, when we do the chants in that particular way Guruji has taught us, then automatically the pasha will start getting cut one by one. The subconscious will start getting cleared. ಇದು ಹೆಂಗೆ ಅಂದರೆ ಪದ್ಮಪತ್ರ ಛೇದನಂ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾವು ಮೊನ್ನೆ ಜಿಜ್ಞಾಸೆ ಮಾಡಿದ್ವಿ. ತಾವರೆ ಎಲೆ ಎಷ್ಟು ಮೃದುವಾಗಿರುತ್ತೆ ಅಂದರೆ ಹಿಂಗಂದರೆ ಜಸ್ಟ್ 1 ಸೆಕೆಂಡಲ್ಲಿ ಅದನ್ನು ಭೇದನೆ ಮಾಡ್ಬೋದು, ಹರಿದೋಗುತ್ತೆ. ನಮಗೆ ಪಾಶ ಬಂದ್ಬಿಟ್ಟು ಆ ಥರ ಹರಿಬೇಕು. ಅದಕ್ಕೆ ಕತ್ತಿ ಬಂದ್ಬಿಟ್ಟು ಜ್ಞಾನ ಬಂದ್ರೇ ಹಂಗೆ ಕಟ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಸಮಾಧಾನ ಆಗುತ್ತೆ ನಮಗೆ, ಕಾನ್ಸೊಲೇಷನ್. Today, for example, I am very disturbed because of my past. So, I don't know how to handle the present. Purnima aunty will come and tell me, see, all this is nothing but Maya, this is past, let go, move on. I'll say, oh, auntie is telling me this, I should maybe move on. So, I am consolation. But that is not like hard-hitting ಜ್ಞಾನ. ಫಾರ್ ಎಕ್ಸಾಂಪಲ್, ಅದೇ ನೀವೇನೋ ಒಂದು ಜ್ಞಾನದ ವಿಚಾರ ಹೇಳ್ತೀರಾ, ಸಮಾಧಾನ ಆಗೋದೊಂದು, ಜ್ಞಾನದಲ್ಲಿ ಆಟೋಮೆಟಿಕ್ಕಾಗಿ ಸಮಾಧಾನ ಆಗುತ್ತೆ. ತಕ್ಷಣ ಏನಾಗುತ್ತೆ, ನನಗೆ ರಿಯಲೈಸೇಷನ್ ಆಗುತ್ತೆ, ಓ ಇದು ಹೀಗೆ ಅಂತ. ಆ ಸೆಕೆಂಡಲ್ಲಿ ಒಂದು ಇಟ್ಟಿಗೆ ಬೀಳಿಸ್ದಂಗೆ ವಿಲ್ ಡ್ರಾಪ್ ಇಟ್ ಲೈಕ್ ಅ ಬ್ರಿಕ್. ದೆನ್ ದೆರ್ ಇಸ್ ನೋ ರಿವಿಸಿಟಿಂಗ್ ದಟ್ ಅಗೇನ್ ಲೇಟರ್. ಸಮಾಧಾನ ಆದರೆ ಏನಾಗುತ್ತೆ ಅಂದರೆ, ಒಂದು 10 ದಿನ ಆದಮೇಲೆ ಮತ್ತೆ ಇಟ್ ವಿಲ್ ರಿವಿಸಿಟ್ ಅಸ್. ಇವತ್ತು ಸಮಾಧಾನ ಆಗಿತ್ತು, ಮೊನ್ನೆ ಯಾರೋ ಸಿಕ್ಕಿದ್ರು, ಏನು ರೀ ಇಷ್ಟು ವೀಕಾಗಿ ಕಾಣಿಸ್ತಿದ್ದೀರಾ ಹಿಂಗೆ ಅಂದಾಗ ಜ್ಞಾಪಿಸ್ಬಿಟ್ರು. ನಾ ಹೇಳಿದೆ, ಅಯ್ಯೋ ಇಲ್ಲ ಏನೇನಾಯಿತು ಗೊತ್ತಾ ನಮ್ಮ ಲೈಫಲ್ಲಿ ಅಂತ ಅಂದಿದ ತಕ್ಷಣ ನನಗೆಲ್ಲ ಮತ್ತೆ ನೆನಪಾಗೋಯ್ತು. ಸೊ ಇಟ್ ಟ್ರಿಗರ್ಡ್ ದಟ್. ಸಿ ವೆನ್ ದೆರ್ ಇಸ್ wisdom is consoling you, there is no triggering factor. You drop it, it's over, you forget. I have seen Guruji like that. Guruji disconnects like that, and when Guruji disconnects, it's like memory loss ಆದಂಗೆ ಬಿಹೇವ್ ಮಾಡ್ತಾರೆ ಗುರುಜಿ. I'll be like, ಗುರುಜಿ ಹಿಂಗಾಯ್ತಲ್ಲ, ಮೊನ್ನೆ ತಾನೇ ಆಯ್ತಲ್ಲ ಗುರುಜಿ, ನಂಗೆ ಅದೆಲ್ಲ ನೆನಪಿಲ್ಲ
ಅಂದರೆ ನಿಜವಾಗ್ಲೂ ಮರ್ತೋದಂಗೆ ಆ ಥರ ಲೆವೆಲ್ಗೂ ನಾವು ಹೋಗ್ಬೇಕು. ಅಷ್ಟು ಕ್ಲೀನ್ ಸ್ಲೇಟ್ ಆಗೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಸಾಧನೆ, ಮನನ. ಯಾಕೆಂದರೆ ಜ್ಞಾನ ಬಂದು ಈಗ ಥಿಯರಿಟಿಕಲಿ ನಮಗೆ ಪೂರ್ಣಿಮಾಟಿ ನನಗೆ ಅಡ್ವೈಸ್ ಮಾಡೋದು ನಂಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಇದೆಲ್ಲ ಪಾಸ್ಟ್ ಅಂತ. ಐ ಆಲ್ಸೋ ನೋ ಇಟ್ಸ್ ಪಾಸ್ಟ್, ಬಟ್ ಇಟ್ಸ್ ನಾಟ್ ಯೆಟ್ ರಿಸಲ್ಟೆಡ್ ಇನ್ ಟ್ರಾನ್ಸ್ಫಾರ್ಮೇಷನ್. ಹೌ ಡು ಐ ಮೇಕ್ ಇಟ್ ಹ್ಯಾಪನ್? ದೆನ್ ಅದು ಒಂಥರ ಸಾಧನೆ ಮಾಡ್ತಾ ಹೋಗಬೇಕು, ಮನನ ಮಾಡ್ತಾ ಹೋಗಬೇಕು, ರಿಪೀಟೆಡ್ಲಿ ರಿಮೆಂಬರಿಂಗ್ ದಟ್. ಸಿ, ಗುರುಜಿ ಆಲ್ವೇಸ್ ಕೋಟ್ಸ್ ಒನ್ ಎಕ್ಸಾಂಪಲ್ ಫಾರ್ ಆಕ್ಸಿಡೆಂಟ್ಸ್. Guruji says accidents happen once and you replay it 100 times in your mind. How it happened, how it happened, how it happened. So then what happens? That replay itself is creating more trauma in the mind than the actual accident. Likewise, every episode, every incident of the past, whether it's good or bad, is affecting us. For example, ego. ಈಗ ಒಂದು ಕಾಲದಲ್ಲಿ ನಾನು 1.5 ಲಕ್ಷ ಸಂಪಾದನೆ ಮಾಡ್ತಾಯಿದ್ದೆ ಅಂತ ಅನ್ಕೊಳ್ಳೋಣ. ನಾನು ಇವಾಗ ಏನೋ 50,000 ಸಂಪಾದನೆ ಮಾಡ್ತಾಯಿದ್ದೀನಿ. ಐ ವಿಲ್ ಸೇ ಒನ್ಸ್ ಅಪಾನ್ ಅ ಟೈಮ್ ಐ ವಾಸ್ ಅರ್ನಿಂಗ್ 1,50,000. ಅದೊಂಥರ ನಮ್ಗೆ ಈಗೋ ಫ್ಯೂಯಲ್ ಮಾಡುತ್ತೆ, ಆಯಿತಾ. ಅದು ಈಗೋನು ಅರಿಷಡ್ ವೈರಿಲಿ ಬಂತು. ಸೊ ಅಲ್ಲಿಗೆ ಆಯಿತಾ ಮ್ಯಾಟ್ರ್, ಅಲ್ಲಿಗೆ ಪಾಶಕ್ಕೆ ಸಿಕ್ಕಾಕೊಂಡ್ವಿ ನಾವು. ಹಾಗೆ ನಾವು ಒಂದೊಂದೇ ನೋಡ್ತಾ ಇದ್ದರೆ ನಮಗೆ ಏನೇನೆಲ್ಲ ಗೊತ್ತಾಗುತ್ತೆ. ಅಂದರೆ ಆಬ್ಸೆಷನ್ ಯಾವುದ್ರ ಮೇಲೆ ಇಟ್ಕೊಂಡಿದ್ದೀವಿ ನಾವು, ಯಾವ್ದು ಬಿಡಬೇಕು, ಅದೆಲ್ಲ ನಮಗೆ ಪಾಶಕ್ಕೆ ಸಿಕ್ಕಾಕೊಂಡಂಗೆ. ಅದನ್ನು ಛೇದನ ಮಾಡಿದ್ರೇ ನಮಗೆ ಮುಂದಿನ ಇದಕ್ಕೆ ಹೋಗೋ ಒಂದು ಅರ್ಹತೆ ಬರೋದು. ಈ ಕೆಲವು ದಿನಗಳಲ್ಲಿ ನಾನು ಆ ಮೆಂಟಲ್ ಕಾಬ್ ವೆಬ್ಸ್ ಅಂತ ಗುರುಜಿ ಏನು ಹೇಳ್ತಾರೋ ಅದೆಲ್ಲ ಪಾಶ. ಅದರಲ್ಲಿ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕಾದ್ರೆ ಇದು ಕುಂಡಲಿನಿ ಕ್ರಿಯೆ ಮಾಡಿದಾಗ ನಂಗೆ ತುಂಬ ಹೆಲ್ಪ್ ಆಯಿತು. ಯಾಕೆಂದರೆ ಕುಂಡಲಿನಿ ಕ್ರಿಯೆ ಮಾಡ್ತಾಯಿದ್ರೆ ಒಂಥರ ಅದು ಹೇಳೋ ಒಂದು ಧಾಟಿ ಇಲ್ಲೇ ಎಷ್ಟೋ ಸತಿ ನಮ್ಮ ಒಳಗಡೆ ಪರಿವರ್ತನೆ ಆಗುತ್ತೆ. ಅದೇನು ಅಂತಲೇ ಗೊತ್ತಿರಲ್ಲ, ಹಾಗೆ ಕಟ್ಟಾಗ್ಬಿಡುತ್ತೆ. ಗುರುಜಿ ಒಂದು ಹೇಳಿದ್ರು, ದಾರದ ನೂಲು ಸಿಕ್ಕಾಪಟ್ಟೆ ಗಂಟೆ ಇದ್ದಾಗ ನಮಗೆ ಬಿಡ್ಸೋಕ್ಕಾಗಲ್ಲ, ಕಟ್ ಮಾಡಿಬಿಡ್ತೀವಿ ಅಂತ, ಪೇಷನ್ಸ್ ಇರಲ್ಲ ಅಂತ. ಅದು ಕುಂಡಲಿನಿ ಕ್ರಿಯೆ ಒಂಥರ ಆ ಥರ ಕಟ್ ಮಾಡೋ ಥರ ಅಂತ ನನಗೆ ಅನಿಸ್ತು. ಮತ್ತು ಅದು ನಮಗೆ ಬರೋದಿಲ್ಲ. ಅದು ಈ ದಾರದ ನೂಲು ವಿಚಾರಕ್ಕೆ ಗುರುಜಿ ಮತ್ತು ತುಂಬ ಸತಿ ನಂಗೆ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಮುಂಚೆ ಈ ಸಿಕ್ಕಾಪಟ್ಟೆ ಗಂಟು, ಮಣಿಗಂಟು ಅಂತ ಹೇಳ್ತಾರೆ, ಬಿಡ್ಸೋಕ್ಕೆ ಆಗೋಲ್ಲ, ಆ ಥರ ದಾರದ ಗಂಟೆಲ್ಲ ಆಗ್ತಾಯಿತ್ತು. ನಾವು ತಾಯ್ತಾ ಅದೆಲ್ಲ ಹಾಕ್ಕೊಳ್ಳೋ ಅಂಥದ್ದು ಗುರುಜಿ ಹತ್ರ ತೊಗೊಂಡು ಹೋಗ್ತಾಯಿದ್ವಿ. ಎಷ್ಟು ಚೆನ್ನಾಗಿ ಬಿಡಿಸೋರು ಅಂದರೆ, ನಾನು ಏನು ಗುರುಜಿ ಇಷ್ಟು ಚೆನ್ನಾಗಿ ಬಿಡಿಸಿದ್ದೀರಾ ಅಂತ. ಆವಾಗ ಗುರುಜಿ ಹೇಳೋರು, ನನ್ನ ಕೆಲಸನೇ ಎಲ್ಲರದ್ದು ಕರ್ಮದ ಗಂಟು ಬಿಡಿಸೋದು ಅಂತ ತಮಾಷೆ ಮಾಡೋರು. ನಾವೆಲ್ಲ ಇನ್ನೂ ಕಾಲೇಜಲ್ಲಿದ್ವಿ ಅವಾಗ. ಸೊ ಆ ಥರ ಹುಡುಗಾಟಕ್ಕೆ ನಾವು ಕೇಳೋಕ್ಕೂ ಅವ್ರು ಹೇಳೋರು ಆ ಥರ. ಈಗ ನಮ್ಗೆ ಆವಾಗಲೇ ಪೇಷನ್ಸ್ ಇಲ್ಲ, ಅವಾಗ ಇದ್ದಿದ್ದೂ ಇಲ್ಲ. ಸೊ ಇನ್ನೂ ಬಿಡ್ಸೋಕ್ಕೆಲ್ಲ ನಾವು ಹೋಗ್ತಾನೆ ಇಲ್ಲ. ಎಷ್ಟು ಬಿಟ್ಟು ಇನ್ನೊಂದು ತೊಗೊಳ್ಳೋಣ ಅನ್ನೋ ಥರ ಮೆಂಟಾಲಿಟಿ ಇರ್ತಾಯಿತ್ತು. ಸೊ ಅಂದರೆ ಏನು ಇವೆಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಟೆಂಡೆನ್ಸೀಸ್ ತೋರಿಸುತ್ತೆ. ಆ್ಯಂಡ್ ವಿ ಆರ್ ಆಲ್ ಡ್ರಿವನ್ ಬೈ ಅವರ್ ಸಬ್ಕಾನ್ಷಿಯಸ್ ಮೋಸ್ಟ್ ಆಫ್ ದ ಟೈಮ್. ವಿ ಆರ್ ನಾಟ್ ಯೂಸ್ ಟು ಲಿವಿಂಗ್ ಇನ್ ಅವರ್ ಪ್ರೆಸೆಂಟ್ ಮೂಮೆಂಟ್ ಅಟ್ ಆಲ್. ಆ್ಯಂಡ್ ಅವರ್ ಫ್ಯೂಚರ್ ಆಲ್ಸೋ ಇಸ್ ಲೈಕ್ ದಟ್. ಫಾರ್ ಎಕ್ಸಾಂಪಲ್ ಐ ವಿಲ್ ಟೆಲ್ ಯು, ಎಷ್ಟರ ಮಟ್ಟಿಗೆ ನಾವು ಮೈಂಡ್ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅಂತಂದರೆ, ನೆನ್ನೆ ಗುರುಜಿ ಮತ್ತು ನಾನು ಆಚೆ ಹೋಗಬೇಕಾಗಿತ್ತು. ಗುರುಜಿ ಹೋಗೋಣ ಬಾ, ಕರ್ಕೊಂಡು ಹೋಗೋ, ಕಾರ್ ತೊಗೊಂಬ ಅಂತ ಹೇಳಿದರು. ಸೊ ನಾನು ಕಾರ್ ತೊಗೊಂಡು ಬಂದೆ. ಆದರೆ ಗುರುಜಿ ಇದು ಮಧ್ಯಾಹ್ನದ ಊಟ ಪ್ರಸಾದ ಆಗಿರಲಿಲ್ಲ. ಸೊ ಇಟ್ ವಾಸ್ ಆಲ್ರೆಡಿ 5 o'clock. ಆ್ಯಸ್ ಯೂಶುವಲ್ ಐ ಲುಕ್ಡ್ ಎಟ್ ದ ಟೈಮ್. ಐ ಸೆಡ್ 6:30 ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಹೋಮ್, ಐ ಹ್ಯಾವ್ ಕ್ಲಾಸ್. ಸೊ ಐ ವಾಸ್ mentally thinking Guruji, by the time Guruji finishes lunch, it will be 5:45. By the time we leave, and Guruji wanted to go to Sundaresh Uncle's house. So 5:45 ಅಂದರೆ 5:56 will be there. Even if we leave, I can't come back by 7 also ಅಂತ. Guruji said, for once can you surrender to mother? I said, yeah, but one class I missed, Guruji. 2 days, 2 hours again, some other day I have to compensate. And Navratri 10 days I will be missing classes for 10 days. So I'm thinking how to go about it. Then Guruji said, I just told you something, just keep quiet. I said, okay. Then we had lunch, Guruji had lunch, and we drove to Sundaresh Uncle's house. We sat there. Sundaresh Uncle and Shalini Aunty came out. They were talking. Guruji asked Sundaresh Uncle, are you free? He said, yeah, ನೀವು ಹೇಳಿದ್ರೆ anything is fine. Then immediately Guruji said, get your car. We'll drop Mekla here. We'll leave her here and we will go somewhere. You take me somewhere. I was so stunned and happy. This is how Guruji has always been, but something I have totally forgotten, like that spur of the moment decision, not planned or anything. ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು, ಸದ್ಯ ಕ್ಲಾಸ್ ಮಿಸ್ ಆಗ್ತಾಯಿಲ್ಲ ಅಂತ. ಆವಾಗ ಗುರುಜಿ ಹೇಳಿದ್ರು, ನೀನು ಗೊತ್ತಿಲ್ಲ, ನಾನು ಯಾವಾಗಲೂ ಹಿಂಗೆ ಸಡನ್ ಡಿಸಿಷನ್ ಅಂತ ನಿನಗೆ ಅನಿಸುತ್ತೆ, ಬಟ್ ಇಟ್ಸ್ ಆಲ್ವೇಸ್ ಇಂಟ್ಯೂಟಿವ್. ಸಡನ್ನಾಗೇ ದೇವಿ ಹೇಳೋದು. ಯಾಕೆಂದರೆ ನಾನು ಮನಸ್ಸು ಒಳಗಡೆ ಖಾಲಿ ಇಟ್ಕೊಂಡಿರ್ತೀನಿ, ಏನೂ ತುಂಬಿಸಿರಲ್ಲ. ಆ ಮಿನಿಟ್ ಇನ್ಸ್ಟ್ರಕ್ಷನ್ ಬಂದಾಗ ರೆಸಿಸ್ಟೆನ್ಸ್ ಇಲ್ಲ,
We just follow, the water just flows. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.